ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಅರ್ಲಿ ಮಾರ್ನಿಂಗು ನಮ್ಮ ಮಕ್ಕಳಿಬ್ರೂ ಎದ್ಬಿಟ್ಟಿದ್ದಾರೆ. ನಮ್ಮ ಯಜಮಾನ್ರಂತೂ ಆಲ್ರೆಡಿ ಡ್ಯೂಟಿಗೆ ಹೋಗಿದ್ದಾರೆ. ನಾನಂತೂ ಈಗ ಮಕ್ಕಳಿಗೆ ಒಂದು ಸ್ವಲ್ಪ ಹಾಲು ಗಂಜಿ ಎಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಟಿಫನ್ ಆಲ್ರೆಡಿ ಮಾಡಬೇಕಿತ್ತು, ಬಟ್ ಮಾರ್ನಿಂಗ್ ಆಗಲಿಲ್ಲ. ಇವತ್ತು ಫ್ರೈಡೇ ಬೇರೆ ಆಗಿದ್ದರಿಂದ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಮನೆಯಲ್ಲಿ ಪೂಜೆಗೆ ರೆಡಿ ಮಾಡಿ ಕೊಡಬೇಕಾಗಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಫ್ರೆಂಡ್ಸ್, ಇವತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನನ್ನ ಹತ್ರ ಇರೋ ಸಿಲ್ಕ್ ಆ್ಯಂಡ್ ಸೆಮಿ ಸಿಲ್ಕ್ ಸ್ಯಾರೀಸ್ನ ತೋರಿಸ್ಬೇಕು, ನಿಮಗೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಲೇಡೀಸ್ಗೆ ಆಲ್ಮೋಸ್ಟ್ ಸ್ಯಾರಿ ಪರ್ಚೇಸಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತಲ್ವ. ಆ ಥರ ಒಂದು ಸ್ಯಾರಿ ಪರ್ಚೇಸಿಂಗಿಗೆ ಪರ್ಫೆಕ್ಟ್ ಪ್ಲೇಸ್ನ ನಾನು ನಿಮಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಅಂತೂ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಯಾಕಪ್ಪ ಅಂತಂದರೆ ಒಳ್ಳೆ ಇನ್ಫಾರ್ಮೇಷನ್ನ ಮಿಸ್ ಆಗಬಾರ್ದಲ್ವ, ಆ ಉದ್ದೇಶಕ್ಕಾಗಿ ಮಿಸ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ನಾನು ವಾಟರ್ ಬಾಟಲ್ಸ್ನಂತೂ ಎಲ್ಲ ಹಿಡಿದು ರೆಡಿ ಮಾಡಿ ಇಟ್ಬಿಟ್ಟೆ. ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇರೋದ್ರಿಂದ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಬೇಕಾಗತ್ತೆ. ಫಿಲ್ಟರ್ ಫುಲ್ಲಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬಿಟ್ಟು ನಮ್ಮ ಸನಿನಂತೂ ಮಲಗಿಸ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ರದ್ದೂ ಸ್ನಾನ ಆಗೋಗಿದೆ. ಮಕ್ಕಳೂ ಸ್ನಾನಗಳು ಮಾಡಿಬಿಟ್ಟು ಆಟಾಡ್ತಾ ಇದ್ದಾರೆ. ಇವನು ಬಂದು ನಮ್ಮ ಜಾನು, ಗೊತ್ತಲ್ವ ನಿಮಗೆ, ನಮ್ಮ ಅತ್ತಿಗೆ ಮಗಳು. ಅವನ ತಮ್ಮ. ಇನ್ನು ಮಕ್ಕಳದು ಮನೇಲಿದ್ದರೆ ಇದೇ ಗೋಳೆ, ಫೋನ್ಗಳು ಹಿಡ್ಕೊಂಡು ಕೂತಿರ್ತಾರೆ. ನಾನು ಎಷ್ಟು ಹೇಳಿದ್ರೂ ಅವರು ಕೇಳ್ತಾನೆ ಇಲ್ಲ. ಸರಿ, ಆಟಾಡ್ಕೊಂಡ್ಲಿ ಅಂತ ಹಾಗೆ ಬಿಟ್ಬಿಟ್ಟು ನನ್ನ ಕೆಲಸ ಮಾಡಿಕೊಂಡೆ. ಈಗಂತೂ ನಾನು ಪಲಾವ್ ಮಾಡೋಣ, ವೆಜಿಟೇಬಲ್ ಪಲಾವ್, ಒಂದು ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕಿಬಿಟ್ಟು ಅಂತ ಈಗಾಗಲೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಇದೆಲ್ಲ ಬೆಂದಿದ್ದಾಗಿದೆ. ಆಲ್ರೆಡಿ ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ. ನೆನೆಸ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟೇ ಒಂದು 5-10 ಮಿನಿಟ್ಸ್ ನೆನೆಸಿಟ್ಬಿಡ್ತೀನಿ. ಇದನ್ನು ಅಕ್ಕಿ ಎಲ್ಲನೂ ಹಾಕಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕಿಬಿಟ್ಟು ಸಾಲ್ಟ್ ಎಲ್ಲನೂ ಹಾಕಬೇಕು. ಈಗಾಗಲೇ ಖಾರ ಎಲ್ಲನೂ ಲೈಟಾಗಿ ಹಾಕಿದ್ದೀನಿ ನಾನು, ಯಾಕಂದರೆ ಮಕ್ಕಳು ತಿನ್ನಬೇಕಲ್ವ, ಅದಕ್ಕೋಸ್ಕರ. ಇವಾಗಂತೂ ಸಾಲ್ಟ್ ಹಾಕಿಬಿಟ್ಟು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ರೈಸ್ ಐಟಮ್ ಆಗಿರೋದ್ರಿಂದ ಒಂದೊಂದು ಸತಿ ನಾನು ಜಾಸ್ತಿನೇ ಹಾಕಿಬಿಡ್ತೀನಿ. ನೋಡಿಕೊಂಡು ಹಾಕಿಬಿಟ್ಟು ಇವಾಗ ಕಲಸಿ ಟೇಸ್ಟ್ ನೋಡಿಬಿಟ್ಟು ವಿಸಿಲ್ನ ಇಟ್ಬಿಡಬೇಕು. ಈಗಾಗಲೇ ಲೇಟ್ ಆಗ್ತಾ ಇರೋದ್ರಿಂದ ಇದು ಎಷ್ಟು ಬೇಗ ಬಂದರೆ ಅಷ್ಟು ಒಳ್ಳೆಯದು ಅಂತ ಸ್ವಲ್ಪ ಫ್ಲೇಮ್ ಫುಲ್ಲಾಗಿ ಇಡ್ತಾಯಿದ್ದೀನಿ, ಹೈ ಫ್ಲೇಮಲ್ಲೇ ಇಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಸನಿಗೆ ಹಾಲಿಗೆ ಬಿಸಿ ನೀರು ಕೂಡ ಕಾಯಿಸಿ ಇನ್ನೆಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟೆ. ಇನ್ನು ಇಲ್ಲಿ ಅಂತೂ ಹೂವನ ಒಂದು ಸ್ವಲ್ಪ ಅದು ವಿಸಿಲ್ ಬರೋ ಅಷ್ಟರಲ್ಲಿ, ಹಾಗೆ ನಮ್ಮ ಸನಿ ಎದ್ದೋಳೋ ಅಷ್ಟರಲ್ಲಿ ಹೂವು ಎಲ್ಲ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇಟ್ಟಿದ್ದೆ ನೈಟ್ ಕಟ್ಟೋದು. ಅದನ್ನೆಲ್ಲನೂ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮತ್ತೆ ಕೆಳಗಡೆ ಕುತ್ಕೊಂಡು ನಿಧಾನಕ್ಕೆ ಕುತ್ಕೊಂಡ್ರೆ ಆಗಲ್ಲ ಅಂತ ಅಡುಗೆ ಮಾಡ್ಕೊಂಡು ಅಲ್ಲೇ ಟೈಮ್ ಸಿಕ್ಕಿದಾಗ ಕಟ್ಬಿಡ್ತಾಯಿದ್ದೀನಿ. ನನಗಂತೂ ಕನಕಾಂಬರ ಇಷ್ಟು ಚೆನ್ನಾಗಿ ಬಂದಂಗೆ ಕಟ್ಟೋಕ್ಕೆ ಬೇರೆ ಹೂವು ಬರೋಲ್ಲ. ಇನ್ನು ಚೆಂಡು ಹೂವು, ಚಾಮಂತಿಗೆ ಇದೆಲ್ಲ ಹಾರ ಥರ ಕೋಸಕ್ಕೆ ಬರುತ್ತೆ ಸೂಜಿನಲ್ಲಿ. ಈ ಥರ ಕಟ್ಟೋಕ್ಕೆ ಕನಕಾಂಬರ ಹೂವೇ ತುಂಬ ಚೆನ್ನಾಗಿ ಬರೋದು. ಆ್ಯಂಡ್ ನನಗೆ ಕನಕಾಂಬರ ಹೂವು ಅಂತ ಬೇರೆ ಹೂವಕ್ಕಿಂತ ತುಂಬಾ ಇಷ್ಟ. ಅದಕ್ಕೆ ಫೈನಲಿ ಫ್ರೆಂಡ್ಸ್, ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ನಾನ ಎಲ್ಲನೂ ಬೇಗ ಮುಗಿಸ್ಕೊಂಡ್ಬಿಟ್ಟು ಸೀರೆ ಅಂತೂ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಇವತ್ತು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದಾಗೆ ನನ್ನ ಫೇವ್ರೆಟ್ ಸಿಲ್ಕ್ ಆ್ಯಂಡ್ ಸೆಮಿ ಸಿಲ್ಕ್ ಸ್ಯಾರೀಸ್ನ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತೀನಿ. ಬಟ್ ನಾನು ಮೇಯ್ನ್ ಆಗಿರೋ ಮಾತ್ರ ತೋರಿಸ್ತೀನಿ. ಇನ್ನೂ ನನ್ನ ಹತ್ರ ತುಂಬ ಸ್ಯಾರೀಸ್ ಇದೆ. ಮೇಯ್ನ್ ಆಗಿರೋ ತೋರಿಸ್ತೀನಿ. ಯಾಕಪ್ಪ ಅಂತಂದರೆ ನಿಮಗೆ ಯೂಸ್ ಆಗೋವಂಥ ಒಂದು ನ್ಯೂಸ್ನ ನಾನು ಶೇರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮೇಯ್ನಾಗಿ ಈ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇನ್ನು ಆಲ್ರೆಡಿ ಅಡುಗೆ ಎಲ್ಲನೂ ಮಾಡಿಬಿಟ್ಟಿದ್ದೀನಿ. ಸನಿ ತಿಂದು ಮಲಗಿದ್ದಾನೆ. ಆ್ಯಂಡ್ ಅತ್ತೆ ಶಾಪ್ಗೆ ಹೋಗಿದ್ದಾರೆ, ಅತ್ತಿಗೆ ಕೂಡ ಅಲ್ಲೇ ಹೋಗಿದ್ದಾರೆ. ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಅವ್ರು ಟೈಮ್ ಕೊಟ್ಟಾಗೆ ನಮ್ಮ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕಲ್ವ, ಅದಕ್ಕೋಸ್ಕರ
ಇನ್ನು ಇವತ್ತಿನ ಟಾಪಿಕ್ ಬಗ್ಗೆ ಮೇಯ್ನ್ ಬಂದರೆ ನೋಡಿ, ಇದು ಒಂದು ಆರೆಂಜ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಇರೋ ಸ್ಯಾರಿ. ಫುಲ್ ಇದು ಸೆರಗು ಈ ಥರ ಬರುತ್ತೆ. ಬಾರ್ಡರ್ ಎಲ್ಲ ಕೂಡ ನೋಡಿ ನವಿಲು ಈ ಥರ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಇನ್ನು ಸೀರೆ ಒಳಗಡೆ ಬಂದರೆ ಈ ಥರ ಬರುತ್ತೆ. ಫುಲ್ ಸ್ಯಾರಿ ಎಲ್ಲನೂ ಫುಲ್ ಇದೇ ಥರ ಬರುತ್ತೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಸೆರಗು ನಾನು ಆಗಲೇ ಹೇಳಿದಾಗೆ ಇದು ಸೆರಗು ಬಂದು ಈ ಥರ ಬರುತ್ತೆ. ಒಳಗಡೆ ಬಂದು ಈ ಥರ ಇರುತ್ತೆ. ಆ್ಯಂಡ್ ಇದು ಒಂದು. ಇನ್ನೊಂದು ಬಂದು ಇದು ರೀಸೆಂಟಾಗಲ್ಲ, ತುಂಬ ದಿನ ಆಯಿತು, ಅಮ್ಮ ಕೊಟ್ಟಿದ್ದು. ಇದು ಪಿಂಕ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನ್ನು. ಸೊ ಇದು ಅಷ್ಟೇ, ಸ್ಯಾರಿ ಎಲ್ಲ ಫುಲ್ ಇದೇ ಥರ ಬರುತ್ತೆ. ಆ್ಯಂಡ್ ಸೆರಗು ಬಂದು ಈ ಥರ ಬರುತ್ತೆ. ಸೊ ಅದಕ್ಕೆ ಕುಚ್ಚು ಎಲ್ಲನೂ ಹಾಕ್ಸ್ಕೊಂಡಿದ್ದೀನಿ. ಸೊ ಅಮ್ಮನೇ ಹಾಕ್ಕೊಟ್ಟಿರೋದು. ಸ್ಯಾರಿ ಗ್ರ್ಯಾಂಡ್ ಆಗಿರೋದ್ರಿಂದ ಕುಚ್ಚು ಸಿಂಪಲ್ಲಾಗಿ ಹಾಕ್ಸ್ಕೊಂಡಿದ್ದೀನಿ, ಬೇಬಿ ಕುಚ್ಚು. ಸೊ ಸೆರಗೆಲ್ಲ ಈ ಥರ ಬರುತ್ತೆ. ಸ್ಯಾರಿ ಎಲ್ಲನೂ ಸಿಲ್ವರ್ ಆ್ಯಂಡ್ ಮಿಕ್ಸ್ ಈ ಥರ ಬರುತ್ತೆ. ಫುಲ್ ಸ್ಯಾರಿ ಅದೇ ಥರನೇ ಇರುತ್ತೆ. ಇದು ಒಂದು ಎರಡನೇದು. ಮತ್ತು ಇನ್ನು ಬೇರೆ ಡಿಫ್ರೆಂಟ್ ಕಲರ್ಸ್ ಬೇಕು ಅಂತಂದರೆ ಸೆಮಿ ಸಿಲ್ಕ್ ಆ ಥರದ್ರಲ್ಲಿ ನೋಡಿ, ಇದು ಬ್ಲೂ ಸ್ಯಾರಿ. ಈ ಥರ ಕಲರ್ ನನಗೆ ಸಿಲ್ವರ್ ಕಾಂಬಿನೇಷನಲ್ಲಿ ಇಲ್ಲ. ನಾರ್ಮಲ್ ಸ್ಯಾರೀಸ್ ಇದೆ ಬ್ಲೂ ಕಲರ್ದು, ಬಟ್ ಈ ಥರ ಒಂದು ಸೆಮಿ ಸಿಲ್ಕ್ ಸ್ಯಾರೀಸ್ನಲ್ಲಿ ಇಲ್ಲ. ಸೊ ಇದು ಬಂದು ಸೆರಗು. ಒಳಗಡೆ ಬಂದರೆ ಫುಲ್ ಎಲ್ಲ ಈ ಥರ ಬ್ರೌನ್ ಕಲರಲ್ಲಿ ಅಲ್ಲಲ್ಲಿ ಹೂವು ಡಾಟ್ಸ್ ಬರುತ್ತೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಥರ ಫುಲ್ಲು ಸ್ಯಾರಿ ಎಲ್ಲ ಇದೇ ಥರ ಬರುತ್ತೆ. ಕೆಳಗಡೆ ಇದು ಬಾರ್ಡರ್ ಬಂದು ಫುಲ್ ಈ ಥರ ದೊಡ್ಡ ಬಾರ್ಡರು ನೋಡಿ, ಇಷ್ಟು ದೊಡ್ಡದಾಗಿದೆ ಬಾರ್ಡರ್ ಬಂದು, ಇಷ್ಟು ದೊಡ್ಡ ಬಾರ್ಡರು. ಸ್ಯಾರಿ ಫುಲ್ ಈ ಥರ ಬರುತ್ತೆ. ಇನ್ನು ಸೆರಗು ಕಡೆ ಬಂದರೆ ನೋಡಿ, ಇದು ಸೆರಗು. ಸೊ ಇದಕ್ಕೂ ಆಲ್ಮೋಸ್ಟ್ ನಾನು ಎಲ್ಲ ಸ್ಯಾರೀಸ್ಗೂ ಕುಚ್ಚು ಹಾಕ್ಸ್ಕೊಂಡಿರ್ತೀನಿ, ಯಾಕಂದರೆ ಅಮ್ಮನೇ ಹಾಕ್ತಾರೆ. ನನಗೂ ಸ್ವಲ್ಪ ಬರುತ್ತಲ್ವಾ. ಈಗ ಮಕ್ಕಳಿರೋದ್ರಿಂದ ನನ್ನ ಕೈಯಲ್ಲಾಗಲ್ಲ, ಸೊ ಅಮ್ಮನೇ ಕಟ್ಕೊಡ್ತಾರೆ. ಇದು ಬಂದು ರೀಸೆಂಟಾಗಿ ತಗೊಂಡಿರೋದು. ಇದೂ ಸ್ಯಾರಿ ನೋಡಿ, ಅಮ್ಮ ಇಟ್ಟಿರೋದೆ. ಇದು ಬೇಬಿ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ನು. ಈ ಥರ ಒಂದು ಕಾಂಬಿನೇಷನಲ್ಲಿ ನನಗೆ ಇದ್ದೇ ಇರಲಿಲ್ಲ. ಇದು ಸಿಲ್ವರ್ ಗೋಲ್ಡ್ ಎಲ್ಲ ಕಾಂಬಿನೇಷನ್. ಇದು ಬಂದು ಸೆರಗು. ಸ್ಯಾರಿ ಬಂದು ಫುಲ್ ಸ್ಯಾರಿ ಈ ಥರ ಬರುತ್ತೆ. ಫುಲ್ಲು ಬೇಬಿ ಪಿಂಕ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ನು. ನನಗಂತೂ ಇದು ಉಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ನನ್ನ ಮಗಂದು ಲಾಸ್ಟ್ ವೀಡಿಯೋ ಅಂದರೆ ನಾಮಕರಣದ ವೀಡಿಯೋ ನೋಡಿದರೆ ಅದರಲ್ಲಿ ಇದೇ ಸ್ಯಾರಿ ಉಟ್ಕೊಂಡಿರೋದು. ನಿಮಗೆ ಅದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ, ಹೇಗೆ ಕಾಣಿಸ್ತಿತ್ತು ನನಗೆ ಈ ಸ್ಯಾರಿ ಅಂತ. ಯಾಕಂದರೆ ಇದು ಒಂದು ಸ್ವಲ್ಪ ತುಂಬಾ ಇಷ್ಟ ಆಗಿದೆ ನನಗೆ, ಅದಕ್ಕೆ. ಆ್ಯಂಡ್ ಇದು ಅಷ್ಟೇ ತುಂಬ ದೊಡ್ಡ ಬಾರ್ಡರ್ ಬರುತ್ತೆ. ಆಲ್ಮೋಸ್ಟ್ ನನ್ನ ಹತ್ರ ಚಿಕ್ಕ ಬಾರ್ಡರ್ಸ್ ಅಂತೂ ನಾನು ಯಾವುದು ತೊಗೊಂಡಿಲ್ಲ ಫ್ರೆಂಡ್ಸ್, ಎಲ್ಲ ದೊಡ್ಡ ಬಾರ್ಡರ್ಸೇ ತೊಗೊಂಡಿದ್ದೀನಿ. ಸೊ ಈ ಥರ ಒಂದು ಕಲೆಕ್ಷನ್ ನಿಮಗೂ ಬೇಕು ಅಂತಂದರೆ, ಆಲ್ಮೋಸ್ಟ್ ಲೇಡೀಸ್ಗೆ ಸ್ಯಾರೀಸ್ ಅಂದರೆ ಹುಚ್ಚು. ತುಂಬ ಜನಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನ್ಯೂ ಮಾಡೆಲ್, ಹೊಸ ಮಾಡೆಲ್ಸ್ ಎಲ್ಲ ತೊಗೊಬೇಕು, ಹೊಸ ಡಿಸೈನ್ಸ್ನ ಕಲೆಕ್ಷನ್ಸ್ ಎಲ್ಲನೂ ತೊಗೊಬೇಕು, ನೋಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಸೊ ಅದಕ್ಕೆ ಇದು ನಿಮಗೋಸ್ಕರ. ಸೊ ಈ ಸ್ಯಾರೀಸ್ ಬಂದು ನಿಮಗೂ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಈ ಥರ ಒಂದು ಸ್ಯಾರೀಸ್. ಸೊ ಅದು ಬಂದು ಅಬೌಟ್ ಕಲೆಕ್ಷನ್ಸ್ ಅಂತ. ಸೊ ಇದು ಬಂದು ಅಬೌಟ್ ಕಲೆಕ್ಷನ್ಸ್ ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ಇದು ದಯವಿಟ್ಟು ಯಾರು ಪ್ರಮೋಷನ್ ವಿಡಿಯೋ ಅಂತ ಮಾತ್ರ ಅಂದ್ಕೋಬೇಡಿ, ಇದು ನಮ್ಮ ಪರ್ಸ್ನಲ್ ವಿಡಿಯೋ. ಸೊ ನಿಮಗೆ ಗೊತ್ತಿರೋ ಹಾಗೆ ಅತ್ತೆ ಮತ್ತು ನಮ್ಮ ಅಮ್ಮ ಕೂಡ ಸ್ಯಾರಿ ಸೆಲ್ಲಿಂಗ್ ಮಾಡ್ತಾರೆ. ಸೊ ಇದು ನಮ್ಮ ರಿಲೇಷನ್ಸ್ದೆ. ಸೊ ಇಲ್ಲಿ ನಿಮಗೆ ಹೊಸ ಹೊಸ ಮಾಡೆಲ್ಸ್ನ ಸಿಗ್ತಾ ಇರುತ್ತೆ. ಇದು ಬಂದು ಬಿಸ್ನೆಸ್ ಅಕೌಂಟ್, ನೀವು ಬೇಕಾದ್ರೆ ಫಾಲೋ ಅಪ್ ಮಾಡ್ಕೊಳ್ಳಿ. ನಾನೊಂದು ಸ್ವಲ್ಪ ಕ್ಲಿಪ್ಸ್ನೂ ನಿಮಗೆ ತೋರಿಸ್ತೀನಿ. ಸೊ ಅದ್ರ ಪ್ರಕಾರ ನೀವು ಕಲೆಕ್ಷನ್ಸ್ ಎಲ್ಲನೂ ಹೊಸದನ್ನ ಅದು ನೋಡ್ಕೊಬೋದು. ಸೊ ಇವ್ರು ಬಂದು ನಿಮಗೆ ಎಲ್ಲಿ ಬೇಕಾದರೂ ಪಾರ್ಸಲ್ ಅಂದರೆ ಡೆಲಿವರಿ ಮಾಡ್ತಾರೆ ಸ್ಯಾರೀಸ್ನ. ನೀವು ಎಕ್ಸ್ಚೇಂಜ್ ಬೇಕಾದರೂ ಮಾಡ್ಕೊಬೋದು. ನಿಮಗೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲನೂ ತುಂಬ ಕಮ್ಮಿಯಾಗಿಯೇ ಸಿಗುತ್ತೆ. ಕ್ವಾಲಿಟಿ ಅಂತೂ ಸೂಪರಾಗಿರುತ್ತೆ, ಯಾಕಂದರೆ ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಹೇಳ್ತಾ ಇರೋದು. ಸೊ ಫ್ರೆಂಡ್ಸ್,
ಎಕ್ಸ್ಪೆಷಲಿ ಲೇಡೀಸ್. ಸೊ ನಿಮಗೆ ಹೊಸ ಹೊಸ ಮಾಡೆಲ್ ಸಿಲ್ಕ್ ಆ್ಯಂಡ್ ಸೆಮಿ ಸಿಲ್ಕ್ ಸ್ಯಾರೀಸ್ನಲ್ಲೂ ಬೇಕು, ಕಾಟನಲ್ಲಿ ಬೇಕು, ಯಾವ್ದು ಬೇಕಂದ್ರೂ ಇವ್ರು ನಿಮಗೆ ವರ್ಲ್ಡ್ ವೈಡ್ ಡೆಲಿವರಿನ ಮಾಡಿಕೊಡ್ತಾರೆ. ಸೊ ಸ್ಟಾರ್ಟಿಂಗ್ ರೇಟ್ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತಾರೆ. ನಾನು ಹೇಳೋದಕ್ಕಿಂತ ಅವ್ರ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಚೆನ್ನಾಗೇ ಅರ್ಥ ಆಗುತ್ತಲ್ವ. ಹಾಗಾಗಿ ಸೊ ಈ ಥರ ಒಂದು ಕಲೆಕ್ಷನ್ಸ್ ನಿಮಗೂ ಬೇಕು, ನಿಮ್ಮ ಮನೆಯಲ್ಲೂ ಇಟ್ಕೊಬೇಕು. ಸೊ ಆ ಫೆಸ್ಟಿವಲ್ಸ್ಗೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ತಗೋಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ. ದಯವಿಟ್ಟು ಫಾಲೋ ಅಪ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಥರ ಒಂದು ಚೆನ್ನಾಗಿರೋ ಸ್ಯಾರೀಸ್ನ ನಿಮ್ಮ ಮನೇಲಿ ಕೂಡ ಇಟ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗ್ ಎಕ್ಸ್ಪೆಷಲಿ. ಆ್ಯಂಡ್ ನನ್ನ ಸ್ಯಾರೀಸ್ ಕಲೆಕ್ಷನ್ಸ್ ನಿಮ್ಗೇನು ಅನ್ನಿಸ್ತು ಆ್ಯಂಡ್ ನಿಮ್ಮ ಹತ್ರ ಯಾವ ಥರ ಅಂದರೆ, ಸ್ವಲ್ಪ ಜನಕ್ಕೆ ಕಾಟನ್ ತುಂಬ ಇಷ್ಟ ಆಗುತ್ತೆ, ಸೆಮಿ ಸಿಲ್ಕ್ ಇಷ್ಟ ಆಗುತ್ತೆ, ಸಿಲ್ಕ್ ಇಷ್ಟ ಆಗುತ್ತೆ, ನಾರ್ಮಲ್ ಸ್ಯಾರೀಸ್ ಇಷ್ಟ ಆಗುತ್ತೆ. ನಿಮಗೆ ಯಾವ ಥರ ಸ್ಯಾರೀಸ್ ಇಷ್ಟ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಕಲೆಕ್ಷನ್ಸ್ ಹೇಗಿದೆ ಅಂತಲೂ ಕೂಡ ಹೇಳಿ. ಅದ್ರ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನೆಕ್ಸ್ಟ್ ಇನ್ನೂ ಸ್ವಲ್ಪ ವೀಡಿಯೋಸಲ್ಲಿ ಆ್ಯಂಡ್ ಈ ಕಲೆಕ್ಷನ್ಸ್ನ ನಾನು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಅಲ್ಲೂ ನೋಡ್ಬೋದು, ಅಲ್ಲೂ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಯಾರು ಮಿಸ್ ಮಾಡ್ಕೊಬೇಡಿ ಹೊಸ ಹೊಸ ಕಲೆಕ್ಷನ್ಸ್ನ ಅಂತ ಕೇಳ್ತಾ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದರೆ ಮತ್ತೆ ಕೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಲೈಕ್, ಶೇರ್, ಕಾಮೆಂಟ್ಸ್ನ ಮೂಲಕನೇ ನನಗೆ ಇನ್ನೂ ಹೊಸ ಹೊಸ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನಿಸುತ್ತೆ ಅಲ್ವಾ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪದೇ ಪದೇ ಕೇಳ್ಕೊಳ್ತಾ, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.